ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೇರವಾಗಿ ರವಿಕೃಷ್ಣ ರೆಡ್ಡಿ ಅವರ ಹತ್ರ ಹೋಗ್ತಾ ಇದ್ದೀನಿ. ಉಗ್ರಪ್ಪನವ್ರು ಮಾತಾಡಿದ್ದೀನಿ, ತಾವು ಕೇಳಿದ್ರಿ ಸರ್. ಅದು ಡಿ ಕೆ ಶಿವಕುಮಾರ್ ಅವರ ಹತ್ರ ಸಿಕ್ಕಿದ್ದ ಹಾಳೆ ಹೌದೋ ಅಲ್ವೋ ಅನ್ನೋದು ಪ್ರಶ್ನೆ ಆಗಬೇಕಾಗಿತ್ತು. ಅದು ಮಾಧ್ಯಮದವ್ರಿಗೆ ಹೆಂಗೆ ಸಿಕ್ತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಸ್ ದಟ್ ಅ ವ್ಯಾಲಿಡ್ ಕ್ವಶನ್ ಟು ಬಿ ಆಸ್ಕ್ಡ್? ಹೌದು, ಅದು ಯಾಕೆಂದರೆ ನೀವೊಂದು ವಿಚಾರ ಹೇಳಿದ್ರಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬಗ್ಗೆ. ಜರ್ನಲಿಸಮ್ಗೆ, ಪತ್ರಿಕಾ ಮಾಧ್ಯಮಕ್ಕೇ, ಪತ್ರಿಕಾ ವೃತ್ತಿಗೇ ಗೌರವ ಘನತೆ ತಂದುಕೊಟ್ಟ ಅನೇಕ ಜನ ಈ ದೇಶದಲ್ಲಿ ಪ್ರಪಂಚದಲ್ಲಿ ಹಾಗೆ ಹೋಗಿದ್ದಾರೆ. ಅವರು ವಿಶೇಷವಾಗಿ ಇಂತಹ ಕಡತಗಳು ಅಥವಾ ದಾಖಲೆಗಳು ಯಾರಿಂದ ಸಿಗ್ತಾ ಇತ್ತು ಅಂದರೆ ವಿಸಲ್ ಬ್ಲೋವರ್ಸಿಂದ ಸಿಗ್ತಾ ಇತ್ತು. ಯಾವಾಗ ವ್ಯವಸ್ಥೆ ಒಳಗಡೆ ಅದು ಹೊರಗಡೆ ಬರೋದಿಲ್ಲ ಅನ್ನುವಂತಹ ಪ್ರಸಂಗಗಳಿದ್ದಾಗ ತಗೊಂಡು ಹೋಗಿ ಅಥವಾ ದಾರಿ ತೋರಿಸಿ ಪತ್ರಕರ್ತರಿಗೆ ಕೊಟ್ಟು ಅದ್ರ ಮೂಲಕ ಮಾಧ್ಯಮದ ಮೂಲಕ ಹೊರಗೆ ಬರೋವಾಗಿರ್ತಿತ್ತು. ಆದರೆ ಇಲ್ಲಿ ಹಾಗಾಗಿಲ್ಲ. ಇವತ್ತು ಮಧ್ಯಾಹ್ನದಿಂದ ಒಂದು ಓಡಾಡ್ತಾ ಇದೆ, ಏನ್ರಿ ಸಿಕ್ತು ಡಿ ಕೆ ಶಿವಕುಮಾರ್ ಮನೆಯಲ್ಲಿ, ಏನೂ ಸಿಕ್ಕಿಲ್ಲ, ಪುಡ್ಗೋಸ್ ಏನೂ ಸಿಕ್ಕಿಲ್ಲ ಅಂತೇಳಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಒಂದು ಓಡಾಡ್ತಾ ಇದೆ. ಏನು ಯಾವುದೋ ಡಿ ಕೆ ಸುರೇಶ್ ಅವರ ಮನೆಯದು ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮನೆಯದು, ಅದಿಲ್ಲಿ ಅದ್ರ ನಿಜವಾದ ದಾಖಲೆನೇನಾ? ಯಾರು ಹೇಗೆ ಸಿಕ್ತು ಇವರಿಗೆ? ಈಗ ಸಿಕ್ಕಿರೋದಷ್ಟು ಹೇಗೆ ಸಿಕ್ತು? ನಾವು ಎಂಬೆಡೆಡ್ ಜರ್ನಲಿಸ್ಟ್ಗಳನ್ನ ನೋಡಿದ್ದೀವಿ ಅಲ್ಲಿ ಯುದ್ಧರಂಗದಲ್ಲಿ. ಇಲ್ಲಿ ಹಿಂಗಾಗಬಾರ್ದು. ಇದು ನಿಜಕ್ಕೂ ಒರಿಜಿನಲ್ ಡಾಕ್ಯುಮೆಂಟೇ ಆದ್ರೂ ಇದು ಬಂದಿರುವಂತಹ ರೀತಿ ಬಹಳ ಒಂದು ರೀತಿಯಲ್ಲಿ ಒಂದು ದುರ್ಬಳಕೆ, ಅಧಿಕಾರದ ದುರ್ಬಳಕೆ. ಹಾಗಾಗಿ ಆಮೇಲೆ ನೋಡಿ, ನಮ್ಗೆ ಗೊತ್ತು ಕರ್ನಾಟಕದಲ್ಲಿ ಗೋವಿಂದರಾಜು ಡೈರಿ ಬಗ್ಗೆ ಮಾತಾಡ್ತಾ ಇದ್ವಿ. ಗೋವಿಂದರಾಜು ಡೈರಿ ಬಂದ ತಕ್ಷಣ ಇನ್ನೊಂದು 4-5 ದಿವಸದಲ್ಲಿ ಯಾವುದೋ ಲೆಹರ್ ಸಿಂಗ್ ಡೈರಿ ಅಂತ ಬಂದ್ಬಿಡ್ತು. ಏನದು, ಯಾರ ಕೈಯಲ್ಲೇ ಬರೆದು ಮಾಡಿರೋದು ಅನ್ನೋ ಥರದ ಆರೋಪಗಳು ಕೇಳಿಬಂತು. ಯಾವುದನ್ನು ನಂಬೋದು? ಗೋವಿಂದರಾಜ್ ಡೈರಿ ನಂಬೋದಾ, ಲೆಹರ್ ಸಿಂಗ್ ಡೈರಿ ನಂಬೋದಾ? ಈಗ ನೀವು ತೋರಿಸ್ತಾ ಇರೋದನ್ನು ನಂಬೋದಾ? ಇದಲ್ಲ. ಆದರೆ ವಿಚಾರ ಏನು ಅಂದರೆ, ಇವಕ್ಕೆಲ್ಲದಕ್ಕಿಂತ ಮೀರಿದಂತಹ ಕಳೆದ 48 ಗಂಟೆಗಳಲ್ಲಿ ರಾಜ್ಯದಲ್ಲಿ ನಡೀತಿರುವಂತಹ ಘಟನೆಗಳು, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಮಂತ್ರಿಯಾಗಿ, ಶಾಸಕರಾಗಿ ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹಲವಾರು ವ್ಯವಹಾರಗಳನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿರುವಾಗ ಇವತ್ತು ಅವರು ಭ್ರಷ್ಟಾಚಾರದ ವಿಚಾರವಾಗಿ ತನಿಖೆ ಆಗ್ತಾ ಇಲ್ಲ. ಅವ್ರಿಗೆ ಆಗ್ತಿರೋದು IT ರೇಡ್. ಯಾವಾಗಲೂ ಏನಾಗುತ್ತೆ, ಅವರು ತಮ್ಮಲ್ಲಿರುವಂತಹ ಆಸ್ತಿ ಅಥವಾ ಪಾಸ್ತಿ ಅಥವಾ ಆದಾಯವನ್ನು ತೆರಿಗೆ ಕೊಡದೆ ತಪ್ಪಿಸ್ಕೊಳ್ತಾರೆ ಅನ್ನುವಂತಹ ಪ್ರಕರಣಗಳಲ್ಲಿ ಬಹುತೇಕವಾಗಿ IT ರೇಡ್ ಆಗುವಂಥದ್ದು. ಇವತ್ತು ಅಂತಹ ವಿಚಾರಕ್ಕಾಗ್ತಾ ಇರೋವಾಗ ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಇಷ್ಟೆಲ್ಲ ಆರೋಪಗಳಿದ್ರು BJP ಅವರು ಏನೂ ಹೋರಾಟ ಮಾಡಿದ್ದು ನಾವು ನೋಡಿಲ್ಲ. ಯಡಿಯೂರಪ್ಪನವರಂತೂ ಡಿ ಕೆ ಶಿವಕುಮಾರ್ ಅವರು ಅಗರ್ಭ ಶ್ರೀಮಂತರು, ಅದು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಕೊಡುವಂತಹ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಪರವಾಗಿ BJPಯವರು ಬರ್ತಾನೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರು ವ್ಯಕ್ತಿಯಾಗಿ, ಉದ್ಯಮಿಯಾಗಿ ಮತ್ತು ರಾಜಕಾರಣಿಯಾಗಿ ಬೇರೆ ಬೇರೆ ಆಗಿರಬೇಕಾಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಒಬ್ಬ ಉದ್ಯಮಿಯಾಗಿ ಹೇಳಿಕೊಳ್ಳಲಾಗದಷ್ಟು ಆದಾಯ ಇದೆ ಅಂದಾಗ ಬರುವ ಪ್ರಶ್ನೆ ಏನು? ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡೇ ಮಾಡಿದ್ದಾರೆ ಅನ್ನುವಂಥ ಒಂದು ಸಂಶಯ. ಈ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ಇವತ್ತು ಚಿಕ್ಕರಾಯಪ್ಪ ಮೇಲೆ ಮುಗಿಸ್ಬಿಡ್ತೀನಿ. ಚಿಕ್ಕರಾಯಪ್ಪ ಮತ್ತೆ ಜಯಚಂದ್ರ ಅವರ ಪ್ರಕರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ IT ಡಿಪಾರ್ಟ್ಮೆಂಟ್ ರೇಡ್ ಮಾಡಿದಾಗ ಏನಾಯ್ತು? ಅಲ್ಲಿ ಹಲವಾರು ದುಡ್ಡು ಸಿಕ್ಕಾಗ ಏನು ಇಲ್ಲಿ ACBಯನ್ನು ಬಿಡಲಾಯಿತು ರಾಜ್ಯ ಸರ್ಕಾರ. ಆವಾಗ ಜನರ ಒತ್ತಾಯಕ್ಕೆ ಬಂದಾಗ ಇವತ್ತು ರಾಜೀನಾಮೆ ಕೊಡಿಸ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಈ ಸಿದ್ದರಾಮಯ್ಯನವ್ರ ಸರ್ಕಾರ, ಸಿದ್ದರಾಮಯ್ಯನವರು ಮಾಡಿರುವಂಥ ನಂಬರ್ 1 ಜನದ್ರೋಹ ಈ ರಾಜ್ಯದ ಜನತೆಗೆ ಏನು ಅಂದರೆ ಲೋಕಾಯುಕ್ತವನ್ನು ಸರ್ವನಾಶ ಮಾಡಿದ್ದು, ACBಯನ್ನು ಇಟ್ಕೊಂಡಿದ್ದು. ಈಗಲಾದರೂ ACBಯನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಇರಲಿ ಅಥವಾ ವಿರೋಧ ಪಕ್ಷದಲ್ಲಿ BJPಯವ್ರ ಮೇಲಿರುವಂತಹ ಭ್ರಷ್ಟಾಚಾರದ ಕೇಸ್ಗಳಾಗಲಿ ತನಿಖೆಗೆ ಮುಂದಾಗಬೇಕು. ಆ ವಿಚಾರವಾಗಿ ಕೂತ್ಕೊಂಡವ್ರು ಇನ್ನೊಬ್ಬರ ಮನೆ ಮೇಲೆ ಕಲ್ಲು ಎಸಿಬಾರದು ಅನ್ನೋ ಸಾಮಾನ್ಯ ಜ್ಞಾನದಿಂದಾಗಿ BJPಯವರು ವಿರುದ್ಧ ಮಾತಾಡ್ತಾ ಇದ್ದಾರೆ. BJP ಮೇಲೆ ತಾವು ಅಟ್ಯಾಕಿಂಗ್ ಕ್ವೆಶ್ಚನ್ ಕೇಳಿದ್ರಿ, ಸರ್ ಕೂಡ ಅಟ್ಯಾಕಿಂಗ್ ಕ್ವೆಶ್ಚನ್ ಕೇಳ್ತಿದ್ದಾರೆ. ಇದು ಪ್ಯೂರ್ಲಿ IT ಡಿಪಾರ್ಟ್ಮೆಂಟ್ ಮಾಡ್ತಾ ಇರುವಂತ ರೈಡ್. ಅವರು ಹೊರಗಡೆ ಬಂದು ಬ್ರೀಫ್ ಮಾಡೋವರೆಗೂ ಯಾರಿಗೂ ತಾಳ್ಮೆ ಇಲ್ಲ. ನಮಗೆ ಹೇಗೆ ಬೇಕೋ ಆ ವಿಷಯಗಳನ್ನ ಹರಿಬಿಡ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವ್ರ ವಿಷಯ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರ ತಮ್ಮನ್ನೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದೀವಿ, ಬಾಕಿ ಇದ್ರೆ ಕಟ್ಟುತ್ತೀವಿ ಅಂತಿದ್ರೆ ಅಲ್ಲ. ಇವರ ಸಾಮ್ರಾಜ್ಯ ಜಗತ್ತಿನಾದ್ಯಂತ ಹರಡ್ಕೊಂಡಿದೆ. ಇದು ಬೇನಾಮಿ ಟ್ರಾನ್ಸಾಕ್ಷನ್ಗೆ ಅಟ್ರಾಕ್ಷನ್ ಆಗತ್ತೆ, ಹಳೆ ನೋಟನ್ನ ಇಟ್ಕೊಂಡಿದ್ದಕ್ಕೆ ಅಟ್ರಾಕ್ಷನ್ ಆಗತ್ತೆ. 2,000 ಕೋಟಿ ಹಣವನ್ನ ತಮ್ಮ ಜನರಿಗೆ 2.5 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಿದ್ದಕ್ಕೆ ಅಟ್ರಾಕ್ಟ್ ಆಗತ್ತೆ. ಪಾವಗಡದಲ್ಲಿ 6,000 ಕೋಟಿಯ ಸೋಲಾರ್ ಪ್ಲಾಂಟ್ ಅಲ್ಲಿ ರೈತರ ಜಮೀನನ್ನ ಕಬಳಿಸಿ ಅದನ್ನ ಸೋಲಾರ್ ಪ್ಲಾಂಟ್ ಗೆ ಕೊಟ್ಟಿರಲ್ಲ ಅಟ್ರಾಕ್ಟ್ ಆಗತ್ತೆ. ಇಲ್ಲ, ಜನತೆ ಮಾತಾಡಿರುವಂತ ವಿಷಯ ಇದಷ್ಟೇ ಅಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ರೈಡ್ ಆಗತ್ತೆ, ಗೋವಿಂದರಾಜ್ ಅವ್ರ ಡೈರಿ ಸಿಗತ್ತೆ, ತನಿಖೆ ಆಗ್ತಾ ಇದೆ. ಅದ್ರ ಮುಂದುವರೆದ ಭಾಗ ಇದಾಗಿದೆ. 60 ಸಲ ಅವರು ರೀಸೆಂಟ್ ಆಗಿ ದುಬೈಗೆ ಹೋಗಿ ಬರ್ತಾರೆ. ಇಲ್ಲಿ ಇವತ್ತು ಇವ್ರ ವಿಚಾರ ಚರ್ಚೆ ಆಗ್ತಿರೋದು ಕೇವಲ ಟ್ಯಾಕ್ಸ್ ಇವೇಡ್ ಅಲ್ಲ. ಇದು ಏನು ಮೋದಿ ಅವರು ಡಿಮಾನಿಟೈಸೇಷನ್ ಆಕ್ಷನ್ ಮಾಡಿದ್ರು, ಅಲ್ಲಿಂದ ಈಚೆಗೆ ಅವರು ಜಗತ್ತಿನಾದ್ಯಂತ ನಡೆದಿರುವಂತಹ ಅಕ್ರಮ ವ್ಯವಹಾರಗಳ ಬಗ್ಗೆ ತನಿಖೆ ಅಂತ ನಾವು ಹೇಳ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ BJPಯ ರಾಜ್ಯಾಧ್ಯಕ್ಷ ಆಗಿರುವಂತ ಯಡಿಯೂರಪ್ಪನವರು ಬಂದು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಲೆಟ್ ಅಸ್ ವಿ ಗಿವ್ ದ ಆಪರ್ಚುನಿಟಿ ಟು ದ IT ಡಿಪಾರ್ಟ್ಮೆಂಟ್.
ಅದನ್ನ ಅವರು ಸ್ವತಂತ್ರವಾಗಿ ಮಾಡ್ತಾರೆ. ಇಲ್ಲಿ ನೀವೊಂದು ಮಾತು ಹೇಳಿದ್ರೆ ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಹೊರಗಡೆ ಬಂದು ಹೇಳೋ ತನಕ ಕೇಳಿಸಿಕೊಳ್ಳುವ ತಾಳ್ಮೆ ಕೂಡ ನಮಗಿಲ್ಲ ಅಂತ. ಹೌದು, ಕಾಂಗ್ರೆಸ್ ಎಷ್ಟು ಬೊಬ್ಬೆ. ಅಲ್ಲ, ಕಾಂಗ್ರೆಸ್ ಬೊಬ್ಬೆ ಅಲ್ಲ, ಕಾಂಗ್ರೆಸ್ ಬೊಬ್ಬೆ. ನಾನು ಹೇಳೋದು ಹಾಗಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಹರಿದ ಚೀಟಿ ಇದೆಯಲ್ಲ, ಅದಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧ ಇರ್ಲಿಕ್ಕಿಲ್ಲ ಅಂತ ಹೇಳ್ತೀರಾ ನೀವು? ನಾನು ಯಾಕೆ ಹೇಳಿ, ಲೆಟ್ ಅಸ್ ಎನ್ಕ್ವೈರಿ, ನೀವು ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಗೆ ತಗೊಂಬನ್ನಿ. ನೀವೆಲ್ಲ ಅನುಮಾನ ವ್ಯಕ್ತಪಡಿಸ್ತಿದ್ದೀರಾ, ಆ ಅನುಮಾನಕ್ಕೆ ಸರಿಯಾಗಿ ನೀವು ತನಿಖೆಯನ್ನ ಮಾಡಿ ಹೊರಗೆ ತನ್ನಿ ಸತ್ಯವನ್ನ. ಯಾರು ಕೂಡ ಇದರಿಂದ ಮುಕ್ತರಾಗಿ ಇರುವಂತ ಅವಶ್ಯಕತೆ ಇಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿ ಸತ್ಯದ ಎನ್ಕ್ವೈರಿ ಅಷ್ಟೇ ಅಲ್ಲ, ಈ ತರದ ಲೀಕ್ ಮಾಡೋದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಅದು ಎಲ್ಲ ಮುಗಿದ ಮೇಲೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರಕ್ಕೂ ಮಾತಾಡಿದ್ರಲ್ವಾ, ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಮನೆ ಮೇಲೆ ರೇಡ್ ಆದಾಗ ಯಾವತ್ತಾದ್ರೂ ಪಂಚನಾಮೆಯನ್ನು ಐಟಿ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದ್ ನಾವು ನೋಡಿದೀವ? ಇಲ್ಲ. ಇದನ್ನು ಪೂರ್ತಿಯಾಗಿ ಐಟಿ ರೇಡ್ ಅನ್ನೋದು ಈಗ ಆಕ್ಚುಲಿ ಇವತ್ತು ಕಾಂಗ್ರೆಸ್ ಏನ್ ಅನುಭವಿಸ್ತಾ ಇದೆ ಅದು ಅವರದೇ ಮಾಡ್ಕೊಂಡಿರುವಂತಹ ಸ್ವಯಂಕೃತ ಅಪರಾಧ. 2012-13 UPA ಸರ್ಕಾರ ಇದ್ದಾಗ ಇಡೀ ದೇಶದ ಜನ ಅಂಗಲಾಚ್ ಬೇಡ್ಕೊಂಡ್ರು, CBI-ನ ನೀವು ಸ್ವಾಯತ್ತಗೊಳಿಸಿ, ಲೋಕಪಾಲ್ ಮಾಡಿ ಅಂತ. ಅವತ್ತು ಅವ್ರು ಮಾಡಿದಿರಾ? ಇವತ್ತು ಅಯ್ಯೋಯ್ಯೋ ನಮ್ಗೆ ಇದೇ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ರು, IT ಡಿಪಾರ್ಟ್ಮೆಂಟ್ನ, CBI-ನ, ED-ನ, ಇನ್ನೊಂದನ್ನ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ. ಇವತ್ತು ಅದೇ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವು 10 ವರ್ಷ UPA ಸರ್ಕಾರ ನಡೆಸಿದ್ರಿ, ನಿಮಗೂ ಒಂಥರ ಬ್ರೂಟ್ ಮೆಜಾರಿಟಿ ಇತ್ತು, ಯಾಕೆ ನೀವು ಮಾಡಲಿಲ್ಲ? ಇವತ್ತು ನೀವು ಏನಾದ್ರೂ ಉಗ್ರಪ್ಪರ್ ಮಾಡ್ತಾ ಇಲ್ಲ ನನಗೆ ಗೊತ್ತಿದೆ, ಆದರೆ ಕಾಂಗ್ರೆಸ್ ಒಟ್ಟಾರೆ ಕಾಂಗ್ರೆಸ್ ಅಯ್ಯೋಯ್ಯೋ ನಮ್ಗೆ ಅನ್ಯಾಯ ಆಗ್ಬಿಡ್ತು ಅಂತ ಇದ್ರೆ ನಿಮ್ಗೆ ಆಗಲೇಬೇಕಾಗಿತ್ತು. ಇವತ್ತಿಗೂ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಆರೋಪಗಳಿದಾವೆ. ನೀವು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ. ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಯಡಿಯೂರಪ್ಪನವ್ರಿಗೂ ಇರುವಂತಹ ವ್ಯವಹಾರಿಕ ಬಾಂಧವ್ಯಗಳು, ಮತ್ತೆ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಏಕೈಕ ಕಾಂಗ್ರೆಸ್ನ ಏಕೈಕ ಜನಪ್ರತಿನಿಧಿ ಫಲಾನುಭವಿ ಅಂದ್ರೆ ಡಿ ಕೆ ಶಿವಕುಮಾರ್. ಉಗ್ರಪ್ಪ ಸರ್ ಅಲ್ಲ, ಉಗ್ರಪ್ಪ ಸರ್ ಮೇಲೆ ಮಾಡಿದ ಆರೋಪ ಆಗಿತ್ತು. ಎಸ್, ಉಗ್ರಪ್ಪನವರೇ ನೋಡಿ, ಈಗ ಯಾರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರು, ಅವರು ಬ್ರೀಫ್ ಮಾಡೋವರೆಗೂ ಕಾಯುವಷ್ಟು ತಾಳ್ಮೆ ಇಲ್ಲ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಬಹುಶಃ ದಟ್ ಈಸ್ ಅಪ್ಲಿಕೇಬಲ್ ನಾಟ್ ಓನ್ಲಿ ಟು ಕಾಂಗ್ರೆಸ್, ದಟ್ ಈಸ್ ಅಪ್ಲಿಕೇಬಲ್ ಟು ಮೀಡಿಯಾ ಆಲ್ಸೋ. ಇದು ಒಂದು. ಎಸ್, ಇನ್ಫ್ಯಾಕ್ಟ್ ಬ್ರೀಫಿಂಗ್ ಮಾಡುವಂಥದ್ದನ್ನು ಯಾವುದನ್ನು ಮಾಡ್ತಾರೆ ಅನ್ನೋದರ ಅರಿವು ಅವ್ರು ಇರಬೇಕು. ಇದನ್ನು ಯಾವತ್ತೂ ಮಾಡೋದಿಲ್ಲ. ಸೊ ಇರಬೇಕು. ಆದರೆ ನಾನು ಇಷ್ಟೇ ಹೇಳ್ತೇನೆ, ಸೊ ಇಲ್ಲಿ ಏನಾಗಿದೆ, ಆ್ಯಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ದ ಆ್ಯಕ್ಟ್, ಯಾವುದೇ ಈ ರೀತಿಯ ಸೀಸರ್ ಆಗಿರ್ತಕ್ಕಂಥದ್ದು ಓನ್ಲಿ ಬಿಟ್ವೀನ್ ಯಾರ ಮನೆ ರೈಡ್ ಆಗಿರುತ್ತೋ ಅವನಿಗೂ ಮತ್ತು ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಇದರ ಕಾನೂನಿನ ಅರಿವಿರ್ತಕ್ಕಂಥವ್ರಿಗೆ ಗೊತ್ತಿರತಕ್ಕಂಥ ಮಾಹಿತಿಗಳು, ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಭ್ರಷ್ಟಾಚಾರ ಅಥವಾ ಇನ್ವೆಸ್ಟ್ಮೆಂಟು ಮತ್ತೊಂದು ಮಗದೊಂದು ಅಂತ ಹೇಳಿ ಭಾಳಷ್ಟು ಮಾತನಾಡಿದಂಥ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳ್ತೇನೆ, ಇನ್ಕಮ್ ಟ್ಯಾಕ್ಸ್ಗೆ ಇರೋದು ಏನು ಪವರ್ಸು? ನೋನ್ ಸೋರ್ಸ್ ಆಫ್ ಫಸ್ಟ್ ಇನ್ಕಮ್ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ? ಆ ಜಾಸ್ತಿ ಹೇಗೆ ಬಂತು, ಅದನ್ನು ಟ್ಯಾಕ್ಸ್ ನೆಟ್ಟಲ್ಲಿ ತಂದಿದ್ದಾರಾ ಇಲ್ವಾ, ಟ್ಯಾಕ್ಸ್ ಕಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಿಟ್ಟರೆ ಭ್ರಷ್ಟಾಚಾರ ಬರೋವಂಥದ್ದು. ಸೊ ಅದನ್ನು ಬೇರೆ ರೀತಿ ಇನ್ವೆಸ್ಟಿಗೇಷನ್ CBI-ಯೋ ಅಥವಾ ಪೊಲೀಸೋ ಮತ್ತೊಂದು ಮಾಡ್ತಕ್ಕಂಥದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಅಥವಾ ಇಂಡಿಯನ್ ಪೀನಲ್ ಕೋಡ್ ಕೆಳಗಡೆ ಇರ್ತಕ್ಕಂಥದ್ದು. ಸೊ ಬೇಸಿಕಲಿ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳ್ತಾ ಒಂದು ನಿಮಿಷ, ನಾನೇನು ಹೇಳುವಂಥದ್ದು, ನೋ ಸಿ, ನಿಮಗೆ ಈ ರಾಷ್ಟ್ರದಲ್ಲಿ ಯಾರೇ ಎಕನಾಮಿಕ್ ಅಫೆನ್ಸಸ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಕಾನೂನು ರೀತಿಯನ್ನು ನಡ್ಕೊಳ್ಳಿ. ನಂದೇನು ಐ ಅಬ್ಜೆಕ್ಷನ್, ನಾನು ಮಾಡಿದ್ದೇನಾ, ನನ್ನ ಮೇಲೆ ರೈಡ್ ಮಾಡಿ, ಪ್ರೊಸೀಜರ್ ಪ್ರಕಾರ, ಕಾನೂನು ರೀತಿಯ ಪ್ರಕಾರ. ಸೊ ಆದರೆ ಇವತ್ತೇನಾಗಿದೆ ಅಂತಂದರೆ, ಒಟ್ಟಾರೆ ಚಿತ್ರಣವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಭ್ರಷ್ಟ ಹಣ ಅಥವಾ ಅನ್ಅಕೌಂಟೆಡ್ ಹಣ ತೆಗಿತೀವಿ ಅನ್ನೋದಕ್ಕಿಂತ ಮಿಗಿಲಾಗಿ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಪಾರ್ಟೀಸನ್ನು ವೆಸ್ಟ್ ಬೆಂಗಾಲಲ್ಲಿ ಒಂದು ರೀತಿ ಮಾಡ್ತಾರೆ, ತಮಿಳುನಾಡಿನಲ್ಲಿ ಇನ್ನೊಂದು ರೀತಿ ಮಾಡ್ತಾರೆ, ಕರ್ನಾಟಕದಲ್ಲಿ ಇನ್ನೊಂದು ರೀತಿ ಮಾಡ್ತಾರೆ. ನಾನು ಈಗ ಮೊನ್ನೆ ದಾವಣಗೆರೆಯ MP ಅವರದು ರೈಡ್ ಆಗಿತ್ತು ಅಂತೇಳಿ ನೀವುಗಳೇ ಹೇಳಿದ್ರಿ. ಯಾಕೆ ಅವ್ರದ್ದು ಯಾವುದೇ ಒಂದು ದಾಖಲಾತಿನೂ ಸಹ ಮಾಧ್ಯಮದಲ್ಲಿ ಬರಲಿಲ್ಲ, ಯಾವ ಸೀಸರು ಬರಲಿಲ್ಲ, ಯಾವ ದಾಖಲಾತಿ. ಒಂದು ನಿಮಿಷ ನೀವು ಹೇಳಿದ್ದೇನೆ ಕೇಳಿದ್ದೇನೆ. ಸೊ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಹಾಫ್ ಅನ್ ಅವರ್ಗೊಂದು ಸಾರಿ, 1 ಅವರ್ಗೊಂದು ಸಾರಿ, ಸೊ ಇಲ್ಲಿ ಮಾಹಿತಿಗಳು ಸೃಷ್ಟಿ ಆಗದ, ಅವರು ರಿಲೀಸು ಮಾಡ್ತಾ ಇದ್ದಾರೋ, ನೀವು ಸೃಷ್ಟಿ ಮಾಡ್ತಾ ಇದ್ದಾರೋ, ಮತ್ತೊಬ್ಬರನ್ನ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಇದು ಎಲ್ಲೋ ಒಂದು ಕಡೆ ಅಪರಾಧವನ್ನು ಕಂಡುಹಿಡಿಯೋದಕ್ಕಿಂತ ಮಿಗಿಲಾಗಿ ಬೇರೆಯವರನ್ನ ಡಿಸ್ಟ್ರಾಯ್ ಮಾಡಬೇಕು ಅನ್ನುವಂಥ ದುರುದ್ದೇಶ ಇದರಲ್ಲಿ ಕೇಂದ್ರ ಸರ್ಕಾರಕ್ಕೆ. ರವಿಕೃಷ್ಣಾರೆಡ್ಡಿ ಒಂದು ಚಾರ್ಜ್ ಅನ್ನ ಮಾಡಿದ್ರು, ಏನೋ CBI-ನ ಸ್ವಾಯತ್ತತೆ ಕೊಡಿ ಅಂತೇಳಿ.
ಆದರೆ ನಾನು ಒಂದು ಹೇಳಿಕೆ ಬಯಸ್ತೇನೆ, ಲೋಕಾಯುಕ್ತರನ್ನು ಯಾರಾದರೂ ಈ ರಾಜ್ಯದಲ್ಲಿ ಹಾಳು ಮಾಡಿದರೆ ಆ ಭಾಸ್ಕರ್ ರಾವನ್ನ ತಂದಂಥವ್ರು ನಾವಲ್ಲ, ಬಿ ಜೆ ಪಿನವರು. ಸೊ 1984-85ರಿಂದ ಏನು ಲೋಕಾಯುಕ್ತರಿತ್ತು, ಆ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ತಂದಂಥ ಭಾಸ್ಕರ್ ರಾಯರನ್ನ ಶೆಟ್ಟರ್ ಅವರು ಇದ್ದಂಥ ಸಂದರ್ಭದಲ್ಲಿ ಇದು ಒಂದು. ಎರಡನೇದು, ಸಿದ್ದರಾಮಯ್ಯನವರು ಅವತ್ತು ವಿರೋಧ ಮಾಡಿ ಅದೇ ಭಾಸ್ಕರ್ ಅವ್ರು ಇಳಿಸುವಂತ ಸಂದರ್ಭದಲ್ಲಿ ಭಾಸ್ಕರ್ ಅವ್ರ ಸಪೋರ್ಟ್ ನಿಂತ್ಕೊಂಡಿದ್ರು. ಇನ್ನೊಂದು ಪಾಯಿಂಟ್ ಹೇಳಿಬಿಡ್ತೇನೆ. ಸೊ ಈಗ CBI ಬಗ್ಗೆ ನನ್ನ ಸ್ನೇಹಿತರು ಮಾತನಾಡ್ತಾ ಇದ್ರು. ಆದರೆ ದಯಮಾಡಿ ನಿಮಗೆ ನಾನು ಹೇಳ್ತೇನೆ, CBIಯನ್ನು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ವಿನಾಕಾರಣ ರೈಡ್ ಮಾಡಿಸಿದ್ದಾರೆ, ಯಾರ್ಯಾರ ಕೇಸುಗಳನ್ನು ಮುಚ್ಚಾಕಿದ್ದಾರೆ ಹೇಳಬೇಕಲ್ವಾ. ಆದರೆ ಹೀಗೆ ಹೇಳ್ತೇನೆ, ಈ ಸರ್ಕಾರ ಯಾವ NDA ಸರ್ಕಾರ ಬಂದಾದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ಪ್ರಹ್ಲಾದ್ ಜೋಶಿಯವರ ತಮ್ಮನ ಮೇಲೆ 300 ಕೋಟಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಕೇಸನ್ನು 3 ತಿಂಗಳಲ್ಲಿ ಮುಚ್ಚಾಕ್ತಾರೆ. ಯಡಿಯೂರಪ್ಪನ ಮೇಲೆ ಇದ್ದಂಥ ಕೇಸನ್ನು ಇಲ್ಲಿ ಲೋಕಾಯುಕ್ತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಚಂದನ್ ಅಂತ ಹೇಳಿ ಯಾರು ಅಲ್ಲಿ ಪ್ರಾಸಿಕ್ಯೂಟರ್ ಇದ್ರು, ಅವರು ಎಲ್ಲಾ ಸಂದರ್ಭದಲ್ಲೂ ಕ್ಲೈಮ್ ಮಾಡ್ತಾ ಇದ್ದಾರೆ, ನಾನು ನಡೆಸಿದಂತ ಯಾವುದೇ ಕೇಸ್ ಅಕ್ವಿಟ್ ಆಗಿಲ್ಲ. ಇಲ್ಲ, ನೀವು ಸೀರೀಸ್ ಆಫ್ ಸೀರಿಯಸ್ ಅಲಿಗೇಷನ್ಸ್ ಮಂಜುಳಾ ಅವರು ಉತ್ತರ ಕೊಡಬೇಕಾಗುತ್ತೆ. ಇದಕ್ಕೆ ಒಂದು ಸಣ್ಣ ಬ್ರೇಕ್ ನಂತರ ಬೇಗ ವಾಪಸ್ ಬರ್ತೀನಿ.